Hello, Namaskara, good afternoon. Gold winner refined sunflower oil presents Star Saviruchi co-powered by Vim and Dawat the Finest. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಿಮ್ಮ ಸ್ಟಾರ್ ಸವಿರುಚಿ. ಈಗ ನಮ್ಮ ಸ್ಟಾರ್ ಎಲ್ಲಿದ್ದಾರೆ? ಅಕುಲ್ ನಿಮ್ಗೆ ಇವತ್ತು ಇಲ್ಲಿ ಸಿಗಲ್ಲ because Akul is with somebody special. So let's welcome Akul and his wife. Tan. Hello. Hi. Excuse me. Hello, my darling. Hi. How are you? I'm good. Hi, Joe. ನನಗೆ ಅಲ್ಲಿ ನೀವು ಈ ಕಡೆ ಬನ್ನಿ ಪ್ಲೀಸ್. So, ivattu Akul is with his wife, Joe. Joe, the world famous Joe, wife of Akul Balaji. ನೋ ಆಕ್ಚುಲಿ ಡೆಫಿನೆಟ್ಲಿ ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಬಿಕಾಸ್ ಪ್ರತಿದಿನ ಮನೆಯಲ್ಲಿ ಏನೋ ಬಿಕಾಸ್ ಜೋ ಏನಂತ ತುಂಬಾ ಹತ್ರದಿಂದ ನೋಡಿದಾಳೆ. ವಾಟ್ ಮೈ ಹ್ಯಾಬಿಟ್ಸ್, ನಾನು ಏನ್ ಇಷ್ಟಪಡ್ತೀನಿ, ಏನ್ ತಿಂತೀನಿ, ಶೂಟಿಂಗ್ ಹೋದಾಗ ಹೆಂಗಿರ್ತೀನಿ, ಮನೆಗೆ ಬಂದಾಗ ಹೇಗಿರ್ತೀನಿ, ಇದೆಲ್ಲ ಸಾಕಷ್ಟು ವಿಷಯಗಳನ್ನ ತುಂಬಾ ಗಮನಿಸಿರ್ತಾಳೆ. So, Akul completely ಈ ಪ್ಯಾಕೇಜ್ ಆಗಿರೋದಕ್ಕೆ ಜೋ ಕಾರಣ. ಅಫ್ ಕೋರ್ಸ್ ನಿಜವಾಗ್ಲೂ ಅಂದ್ರೆ ಆಸ್ ಅ ಮದರ್ ಆಗಿ ಜೋ ಆಸ್ ಅ ವೈಫ್ ಆಗಿ ತನ್ನ ಕರ್ತವ್ಯಗಳನ್ನ ಹೇಗೆ ನಿರ್ವಹಿಸ್ತಾಳೆ ಇವೆಲ್ಲವೂ ಕೂಡ ಐ ಥಿಂಕ್ ಇಟ್ಸ್ ನಾಟ್ ಈಸಿ. ಒಬ್ಬ ವ್ಯಕ್ತಿಯ ಸಕ್ಸಸ್ ಹಿಂದೆ ನ್ಯಾಚುರಲಿ ಒಂದು ಹುಡುಗಿ ಇದ್ದೇ ಇರ್ತಾಳೆ. ಸೊ ಐ ಆಮ್ ಶ್ಯೂರ್ ಫ್ರಮ್ ದ ಸಕ್ಸಸ್ ಬಿಹೈಂಡ್ ಮೈ ಬ್ಯಾಕ್ ಆಫ್ ಕೋರ್ಸ್ ಇಟ್ ಇಸ್ ಜೋ. A wife is a multitasker. ಎಕ್ಸಾಕ್ಟ್ಲಿ. Yes. ಥ್ಯಾಂಕ್ ಯು. ಇಷ್ಟು ಬಕೆಟ್ ಎಲ್ಲ ಹಿಡಿದಿದ್ರ ನಿಮ್ಗೋಸ್ಕರ ಒಂದು ಸೂಪರ್ ಅಡಿಗೆ ಒಂದು ನಾನು ಆಲ್ರೆಡಿ ಅನ್ಕೊಂಡಿದ್ದೀನಿ. ಇವತ್ತು ಜೋ ಸೂಪರ್ ಅಡಿಗೆ ಏನಿರ್ಬೋದು? ಇದು ನನ್ನ ಫೇವ್ರೆಟ್ ಡಿಶ್ ಆಕ್ಚುಲಿ. ನನ್ನ ಒತ್ತಾಯದ ಮೇರೆಗೆ ಮಾಡ್ತಿದ್ದಾಳೆ. ಹೇಳು. ಹೊಸ ಹೆಸರು ಇಟ್ಟಿದ್ದೀನಿ ಇದಕ್ಕೆ, ಕ್ಯಾಪ್ಸಿಕಮ್ ಬಕೆಟ್ ಅಂತ. ಕ್ಯಾಪ್ಸಿಕಮ್ ಬಕೆಟ್. ಇದನ್ ಮಾಡಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು? ಮೊದಲನೇದಾಗಿ ಇದು ಕೀನ್ವಾನ ಸೋಕ್ ಮಾಡಿ ಇಟ್ಕೋಬೇಕು. 5-10 ಮಿನಿಟ್ಸ್ ವಾಟರ್ ಅಲ್ಲಿ ಸೋಕ್ ಮಾಡಿ ಇಟ್ಕೋಬೇಕು. ಆಮೇಲೆ ಚಿಕನ್ ನಾನು ಯೂಸ್ ಮಾಡೋದು ಏನಕ್ಕಂದ್ರೆ ಇಫ್ ಇನ್ನೂ ಸ್ವಲ್ಪ ಪ್ರೋಟೀನ್ ಬೇಕಂದ್ರೆ ಟೇಸ್ಟ್ಗೋಸ್ಕರ. ಅಂಡ್ ಕೀನ್ವಾ ಇಸ್ ವೆರಿ ಬ್ಲ್ಯಾಂಡ್. ಅದಕ್ಕೆ ಸ್ವಲ್ಪ ಚಿಕನ್ ಅದು ನಮ್ ತರದ್ ಒಂದ್ ಸ್ವಲ್ಪ ಟೇಸ್ಟ್ ಬಂತು ಅಂದ್ರೆ ಸ್ವಲ್ಪ ತಿನ್ನಕ್ಕೂ ಈಸಿ ಆಗುತ್ತೆ. ಎಸ್, ಚಾಪ್ಡ್ ಈರುಳ್ಳಿ ಅಂಡ್ ಚಾಪ್ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ 3 ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಬ್ಯೂಟಿಗೋಸ್ಕರ. ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್. Yes. ಇದು ಜಿಂಜರ್ ಗಾರ್ಲಿಕ್ ಪೌಡರ್ ಇನ್ಸ್ಟೆಡ್ ಆಫ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ ಪರ್ಪಸ್ ಸೀಸನಿಂಗ್ ಅಂತ, ಅದರಲ್ಲಿ ಎಲ್ಲಾ ಸೀಸನಿಂಗು ಆರಿಗ್ಯಾನೋ, ಬೇಸಿಲ್, ಥೈಮ್ ಎಲ್ಲ ಇರುತ್ತೆ. ಎಸ್, ಅಂಡ್ ಚಿಲ್ಲಿ ಫ್ಲೇಕ್ಸ್ ಅಂಡ್ ಸಾಲ್ಟ್ ಟು ಟೇಸ್ಟ್. ಸಾಲ್ಟ್ ಫಾರ್ ಟೇಸ್ಟ್ ಅಷ್ಟೇ. ಸೊ ಇವಾಗ ಇದನ್ನ ಮಾಡುವ ವಿಧಾನ. ಓಕೆ, ಫಸ್ಟ್ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ಬೈ ದ ಟೈಮ್ ಮಿಕ್ಕಿದು ನಾವು ಮಾಡುವಾಗ ಇದು ಫಿನಿಶ್ ಆಗುತ್ತೆ. ಕೀನ್ವಾನ ಅಕ್ಕಿ ತರ ಬೇಯಿಸ್ಕೋಬೇಕು. ಸೊ 1 cup quinoa you can use 2 cups of water. 2 cups of water. Yeah. 1:2 ಇದು. Yeah. So 2 cups. I have used 1 cup. Akul helping his wife. A rare sight to see. ರೇರ್ ಸೈಟ್. ಮನೆಯಲ್ಲಿ ನಾನು ಅಡುಗೆ ಮಾಡ್ತೀನಿ. ಬೇಡ ನೀನ್ ಮಾಡ್ಬೇಡ. ಯಾಕೆ ಮಾಡಬಾರ್ದು? ನಾನು ಚೆನ್ನಾಗಿ ಮಾಡಲ್ವಾ? ಚೆನ್ನಾಗಿ ಮಾಡ್ತೀರಾ, ಅಟ್ಲೀಸ್ಟ್ ಇದಾದ್ರೂ ಬಿಡಿ ನನಗೆ ಅಂತ. ವಾಟ್ ಹರ್ ಅವ್ರ ವಾದ ಏನಪ್ಪಾ ಅಂತಂದ್ರೆ ಅಕುಲ್ ಎಲ್ಲಾನು ಮಾಡ್ತೀವಿ, ಅಟ್ಲೀಸ್ಟ್ ಇದನ್ನಾದ್ರೂ ಬಿಡು ನನಗೆ ಅಂತ. ಬಟ್ ನನ್ಗೆ ನಿಜವಾಗ್ಲೂ ದ ಮೂಮೆಂಟ್ ವಿ ವೇಕ್ ಅಪ್ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಯೋದು ಯಾವ್ದಕ್ಕೋಸ್ಕರ ಗೊತ್ತಾ? ಮಗ ಮ್ಯೂಸ್ಲಿ ಅಂತ ಮಾಡ್ತಾಳೆ. ಮಗ್ಗಲ್ಲಿ ಕೊಡ್ತಾಳೆ ಮ್ಯೂಸ್ಲಿನ. ಪ್ರಾಪರ್ ಕಾಫಿ ಮಗ್ ಇರುತ್ತಲ್ಲ ಅದ್ರಲ್ಲಿ. ಇವ್ರಿಗೆ ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಏನೇ ಕೊಟ್ರು ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ ಅದು ಟೇಸ್ಟ್ ಸ್ವಲ್ಪ ಎಡವೆಟ್ಟಾದ್ರೂ ಪರವಾಗಿಲ್ಲ ಅವ್ರಿಗೆ. ಮದುವೆ ಆಗಿದ್ದು ಅದಕ್ಕೇನೆ ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಸೊ ಈಗ ವಾಟರ್ ಅಲ್ಲಿ ಕೀನ್ವಾ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀರಾ? ಎಸ್, ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸೊ ದಟ್ ಸ್ವಲ್ಪ ಟೇಸ್ಟ್ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಕೀನ್ವಾದಲ್ಲಿ ಬರೀ ಇದ್ ಮಾತ್ರ ಅಲ್ಲ, ಕೀನ್ವಾ ಪುಳಿಯೋಗರೆ, ಕೀನ್ವಾ ವೆಜಿಟಬಲ್ ಪಲಾವ್. ಇದು ಎಷ್ಟು ಬ್ಲ್ಯಾಂಡ್ ಆಗಿರುತ್ತೆ ಅಂದ್ರೆ ಎಲ್ಲಾ ಮಸಾಲೆನೂ ಹಾಕ್ಬೋದು ಇದಕ್ಕೆ. ಇದನ್ನ ಪೊಂಗಲ್ ತರಾನು ಮಾಡ್ಬೋದು, ಬಿಸಿಬೇಳೆ ಬಾತ್ಗೂ ಹಾಕ್ಬೋದು. ಸೊ ಈಗ ಆಕ್ಚುಲಿ ಕೆಲವೊಂದ್ಸತಿ ಬಟರ್ ಯೂಸ್ ಮಾಡ್ತಾರೆ ಈ ಕೀನ್ವಾಗೆ. ಸೊ ಜೋ ನೀನೇನ್ ಯೂಸ್ ಮಾಡ್ತೀಯ ಸದ್ಯಕ್ಕೆ? ಓನ್ಲಿ ವಾಟರ್ ಅಂಡ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ಹೌದು, ಬೇಕಿದ್ರೆ ಒಂಚೂರು ತುಪ್ಪ ಹಾಕ್ಬೋದಲ್ವಾ? ಕೀನ್ವಾ ಬೇಯೋಷ್ಟೊತ್ತಿಗೆ ಇವಾಗ ನಾವು ಬೇರೆ ಪ್ರಿಪರೇಷನ್. ಓಕೆ, ಸೊ ಇದಕ್ಕೆ ತುಪ್ಪ ಹಾಕ್ತೀನಿ ಸಿನ್ಸ್ ಯು ಲೈಕ್ ಇಟ್ ಸೋ ಮಚ್ ಅಂಡ್ ಇಟ್ಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಓಕೆ, ತುಂಬಾ ಹೆಲ್ತ್ ಕಾನ್ಶಿಯಸ್ ಇರೋರು ಯು ಕ್ಯಾನ್ ಯೂಸ್ ಅ ಲಿಟಲ್ ಬಿಟ್ ಆಫ್ ಆಲಿವ್ ಆಯಿಲ್ ಇಫ್ ಯು ಆಸ್ಕ್ ಮೀ. Olive oil is also. Yeah.
ಸ್ಟಾರ್ಟ್ ಆಫ್ ವಿತ್ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ. ಅಂಡ್ ಚಿಲ್ಲಿ ಫ್ಲೇಕ್ಸ್. ಓಕೆ. ಸ್ಟಫಿಂಗ್ ಮಾಡೋ ಅಷ್ಟೊತ್ತಿಗೆ ಯಾ ನಾವು ಟೆಲ್ ಮಿ ಅಕುಲ್, ನೀವು ವೇರ್ ಡಿಡ್ ಯು ಮೀಟ್ ಹರ್? ನಿಮ್ ಲವ್ ಸ್ಟೋರಿ ಯಾವ ತರ, ಎಲ್ ಮೀಟ್ ಮಾಡಿದ್ರಿ? ಆಕ್ಚುಲಿ ಯಾವ್ದೋ ಡೈರೆಕ್ಟರ್ ನ ಮೀಟ್ ಮಾಡಕ್ ಹೋದಾಗ ಸಂಬಂಧನೇ ಮಾಡ್ಕೊಂಡ್ ಬಂದ್ರಂತೆ ನೀವು. ಸೀರಿಯಸ್ಲಿ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಇದು ಹೆಂಗಾಯ್ತು, ಹೌ ಡಿಡ್ ಆಲ್ ದಿಸ್ ಹ್ಯಾಪನ್ ಅಂತ ಅನ್ಸುತ್ತೆ ಕೆಲವೊಂದ್ಸತಿ. ಮೇ ಬಿ ಇಟ್ಸ್ ಆಲ್ ಅ ಪಾಸಿಟಿವ್ ಎನರ್ಜಿ ನನ್ನ ಕೇಳಿದ್ರೆ. ಬಿಕಾಸ್ ಜೋ ಇರೋದು ಹೈದರಾಬಾದ್ ಅಲ್ಲಿ, ನಾನು ಇರೋದು ಬೆಂಗಳೂರಲ್ಲಿ. ಯಾರೋ ಡೈರೆಕ್ಟ್ರು ಒಂದು ಸ್ಕ್ರಿಪ್ಟ್ ಡಿಸ್ಕಸ್ ಮಾಡೋಕ್ಕಿಂತ ಹೈದರಾಬಾದಕ್ಕೆ ಕರೆದ್ರು. ಹೋಗುವಷ್ಟರಲ್ಲಿ ನಮ್ಮ ಆಂಟಿ ವನಜಾ ಆಂಟಿ ಅಂತ ನಮ್ಮ ಸೋದರತ್ತೆ, ಅವ್ರಿಗೆ ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು, ನೋಡಮ್ಮ ಅವ್ನು ಬಂದಿದ್ದಾನೆ, ಅವನೇನಾದ್ರೂ ಈ ಫೀಲ್ಡ್ ಅಲ್ಲಿ ಹಿಂಗೆ ಮುಂದುವರ್ಸಿದ್ರೆ ಹೀರೋಯಿನ್ ಮದುವೆ ಆಗ್ತಾನೆ, ಅವ್ರಿಗೆ ಗೊತ್ತಿಲ್ಲ ಈ ಹುಡುಗಿ ನನಗಿಂತ ಮುಂಚೆ ಆಕ್ಟಿಂಗ್ ಮಾಡಿದಾಳೆ ಅಂತ. ಓಕೆ, ಸೊ ಹೆಂಗಾದ್ರೂ ಮಾಡಿ ಒಂದು ಹುಡುಗಿನ ನೋಡ್ಬಿಡಿ ಅಂತ. ಓಕೆ ಓಕೆ ಅಂತ ನಮ್ಮ ಆಂಟಿ ಅವ್ರ ಮನೇಲಿ ಇರ್ತಿದ್ದೆ ಅಲ್ಲಿ. ನಿನ್ಗೊಂದು ವಿಷಯ ಹೇಳ್ಬೇಕಪ್ಪ, ನೀನ್ ಬರ್ಬೇಕು ಆಫೀಸ್ಗೆ ಅಂತ. ಮ್ಯಾರೇಜ್ ಬ್ಯೂರೋ ಇದೆ, ವನಜಾರಾವ್ ಕ್ವಿಕ್ ಮ್ಯಾರೇಜಸ್ ಅಂತ. ಹೋದ್ರೆ ಒಂದು ಆಲ್ಬಮ್ ಇಟ್ರಿ, ದೊಡ್ಡ ಆಲ್ಬಮ್. ಏನ್ ಆಂಟಿ ಏನಿದೆ ಅಂದ್ರೆ, ನೋಡಪ್ಪ ಸೆಲೆಕ್ಟ್ ಮಾಡೋದು ಹುಡುಗಿನ. ಸುಮ್ನೆ ಇರಮ್ಮ, ನಾನೆಲ್ಲ ಮದ್ವೆ ಆಗಲ್ಲ ಬಿಡಿ, ನಿಮ್ಮಮ್ಮ ಆಲ್ರೆಡಿ ಹೇಳಿದಾರೆ ಕಣೋ ನಿನ್ ಮದ್ವೆ ಆಗ್ಲೇಬೇಕಂತ. ಸುಮ್ನೆ ಹೌದಾ, ಸುಮ್ನೆ ಬೇಕ ಬಿಟ್ಟು ಫೋಟೋಸ್ ನೋಡ್ತಿದ್ದೆ. ಒಂದು ಹುಡುಗಿ ಫುಲ್ ಫಿಲ್ಮ್ಯಾಟಿಕ್ ಆಗಿ ಹಿಂಗೆ 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 ಇದ್ದಾಳೆ. ಯಾರಿದು ಹುಡುಗಿ, ತುಂಬಾ ವಿಚಿತ್ರವಾಗಿದೆ. So, ಇವಾಗ ಈರುಳ್ಳಿ ಯಾವ್ದು ಹುಡುಗಿ ತುಂಬಾ ವಿಚಿತ್ರವಾಗಿದೆಯಲ್ಲ ಅಂತ ನೋಡಿದ್ರೆ, ಆಂಟಿ ಚೆನ್ನಾಗಿದೆ ಹುಡುಗಿ ಅಂದ್ರೆ, ಹೌದಾ ಒಂದ್ ಕೆಲಸ ಮಾಡು, ಅವ್ರ ಮನೆಗೆ ಹೋಗು ಅಂತ. ಐ ಕಿಡಿಂಗ್ ಮೀ, ನೀನ್ ನಿಜವಾಗ್ಲೂ ಇಷ್ಟ ಆಯ್ತಾ ಈ ಹುಡುಗಿ? ನಾವು ಚೆನ್ನಾಗೇ ಇದ್ದಾಳೆ ಹುಡುಗಿ ಅಂತ. ನೀನ್ ಹೋಗು ಅಂತ. ಬಟ್ ನೀನ್ ತುಂಬಾ ಇಷ್ಟಪಡ್ತೀಯ ಅವ್ರನ್ನ ಅಂತ. ಯಾಕೆ? ಅವ್ರ ಫ್ಯಾಮಿಲಿನ ಇಷ್ಟಪಡ್ತೀಯ ಫಸ್ಟ್ ನೀನು ಅಂತ. ಏನ್ ಈ ಸಸ್ಪೆನ್ಸ್, ಏನು ಈ ಕಥೆ ಏನು ಅರ್ಥ ಆಗ್ಲಿಲ್ಲ. ನಮ್ ಕಸಿನ್ ಕೊಟ್ಟು ಕಳ್ಸಿದ್ರು. ಅಲ್ಲಿ ಹೋದ್ರೆ ಅದು ಸೂಪರ್ ಸ್ಟಾರ್ ಕೃಷ್ಣ ಅವ್ರ ಮನೆ. ನನಗೆ ದಂಗಂತೂ ಅಲ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಅಲ್ಲಿ. ವಿಜಯ ನಿಮ್ಲ ಆಂಟಿ ಬರ್ತಾರೆ, ಕೃಷ್ಣ ಅಂಕಲ್ ಮೇಲಿಂದ ಇಳ್ಕೊಂಡ್ ಬರ್ತಿದ್, ಯಾವ್ದು ಸಿನಿಮಾ ಸೆಟ್ ನೋಡ್ದಂಗೆ ಇದೆಯಲ್ಲಪ್ಪ ಇದು. ಆಮೇಲೆ ಎಲ್ಲ ಒಂದ್ 25 ಜನ ಫ್ಯಾಮಿಲಿ ಮೆಂಬರ್ಸು. ನನಗೆ ಇದೇನ್ ಮೂವಿನ ಸೀರಿಯಲ್ ಇದು ಏನಪ್ಪಾ ಅಂತ. ಫೈನಲಿ ಏನದು ಈ ತರ ಎಲ್ಲೋ ಡ್ರೆಸ್ ಹಾಕೊಂಡು ಒಂದ್ ಹುಡುಗಿ ಬರ್ತಾಳೆ. ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ತಾ ಹಾಕ್ತಾ ಅಕುಲ್ ಹೇಳಿದ್ರು ಯೆಲ್ಲೋ ಡ್ರೆಸ್ ಹಾಕೊಂಡು ಹುಡುಗಿ. ಓಕೆ ಓಕೆ, ಸಡನ್ ಆಗಿ ಓ ಫುಲ್ ತುಜೆ ದೇಖಾ ತೋ ಯೇ ಜಾನಾ ಸನಮ್ ಆ ತರ ಆಗೋಯ್ತು. ನಾನೊಂದು ಹುಡುಗಿ ಬಂದ್ರು ಹುಡುಗಿನ ಕೇರ್ ಮಾಡಿಲ್ಲ. ಅದೇನಾಯ್ತು, ಈ ಸಿನಿಮಾ ಆ ಸಿನಿಮಾ, ಈ ಸಿನಿಮಾ ಆ ಸಿನಿಮಾ ಅಂತ ಮಾತಾಡ್ತಿದ್ದೀನಿ. ಜೋ ಬಂದ್ಬಿಟ್ಟು ನಾವು ಸಪ್ರೇಟ್ ಆಗಿ ಮಾತಾಡ್ಬೋದಾ ಅಂದ್ರೆ, ಏನಕ್ಕೆ ಸಪ್ರೇಟ್, ಏನಾದ್ರು ಪ್ರಶ್ನೆ ಇದ್ರೆ ಇಲ್ಲೇ ಕೇಳ್ಬಿಡು, ಇಲ್ಲೇ ಉತ್ತರ ಕೊಟ್ಬಿಡ್ತೀನಿ ಅಂತ ನಾನು. ನಿನ್ನ ಡಬ್ಬ ನನ್ನ ಮಗನೇ, ಮನ್ಸಲ್ಲಿ ಇವ್ರ ಸ್ವಾಗತ ಇವ್ರ ಸ್ವಾಗತ ಅದು. ನಿನ್ನತ್ರ ಮಾತಾಡ್ಬೇಕಂದ್ರೆ ಯಾಕೆ ಬಿಡಲ್ಲ ಕಣ್ಣ ನೀನು ಅಂತ. ಆಮೇಲೆ ಎಲ್ಲ ಮಾತಾಡದ್ಮೇಲೆ ನನ್ ಜೊತೆ ಅಲ್ಲ, ನನ್ನನ್ ಬಿಟ್ಟು ಎಲ್ಲರ ಜೊತೆನೂ ಮಾತಾಡಿದ್ರು. ಏನ್ ಅನ್ಕೋಬೇಕು ನಾನು, ಫುಲ್ ಫಿಲ್ಮಿ ಫ್ಯಾಮಿಲಿ ನಿಮ್ ಫ್ಯಾನ್ ಆಗೋದ್ರು. ಅವ್ರು ಆಮೇಲೆ ಕೇಳಿದ್ರು, ನೀನೇನ್ ಮಾಡ್ಕೊಂಡಿದ್ಯಪ್ಪ ಅಂದ್ರೆ, ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಆಕ್ಟರ್ ಅಂತಂದ್ರೆ. ಸೊ ಐ ವಿಲ್ ಯೂಸ್ ದ ಚಿಕನ್ ಆಲ್ಸೋ. ಈಗ ಇದು ಚಿಕನ್ ಹಾಕ್ಬಿಡ್ತೀರಾ ಈಗ? ಎಸ್. ಓಕೆ, ಸೊ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ. ಮದುವೆ ಆಗಿದ್ದ ಮುಂಚೆ ಹಂಗಿದ್ದೆ, ಆಮೇಲೆ ಬೆಂದೋಗ್ಬಿಟ್ಟು ಆದ್ಮೇಲೆ ಬೇಯಿಸಿದೀಗ. ಸೊ ಇವಾಗ ನೀವು ಹೋದ್ರಿ, ಆಮೇಲೆ ಹೋಗುವಾಗ ನನ್ ಮೊಬೈಲ್ ಬಿಟ್ಟಿದ್ದೀನಿ ಅನ್ನೋಷ್ಟ್ರಲ್ಲಿ ಜೋ ಬಂದು ಓಡೋದ್ಲಪ್ಪ ಒಳಗೆ. ಅವ್ರ ಮನೆ ದೊಡ್ಡ ಒಂದು 4 ಎಕರೆಯಲ್ಲಿ ಇರುತ್ತೆ. ಒಳಗೆ ಹೋಗಿ ಚಕ್ಕಂತ ಮೊಬೈಲ್ ತಗೊಂಡು ಬಂದು PT ಉಷಾ ಅಲ್ಲೇ ಆ ರೇಂಜಲ್ಲಿ. ನಾನ್ ಅನ್ಕೊಂಡೆ, ಈ ಹುಡುಗಿ ನಾನು ಇಷ್ಟ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಸಾಹಸ ಮಾಡಲ್ಲ, ಏನೋ ಇದೆ, ಐ ಥಿಂಕ್ ಶಿ ಲೈಕ್ಸ್ ಮೀ ಅಂತ. ಲವ್ ಎಟ್ ಫಸ್ಟ್ ಸೈಟ್ ಆಯ್ತೇನೋ. ಆಮೇಲೆ ಮೊಬೈಲ್ ಹಂಗ್ ತಗೊಂಡು ಲವ್ ಎಟ್ ವೆರಿ ಫಸ್ಟ್ ಸೆಕೆಂಡ್ ಅಂತ ಹೇಳ್ಬೋದು ಅಲ್ವಾ. ಬಿಕಾಸ್ ಅವರು ಕೂತ್ಕೊಂಡಿದ್ದು ವಿಧಾನ ನೋಡಿದ್ರೆ ಫುಲ್ ಎಲ್ಲ ಏನೋ ಟೀ ಶರ್ಟ್ ಎಲ್ಲ ಹಿಂಗ್ ಹಾಕೊಂಡು, ಟ್ಯಾಟೂ ಎಲ್ಲ ತೋರ್ಸ್ಕೊಂಡು, ಫುಲ್ ಬಿಯರ್ಡ್ ಎಲ್ಲ ಇಟ್ಕೊಂಡು, ಲೈಕ್ ಸ್ಟಬಲ್ ಎಲ್ಲ ಇಟ್ಕೊಂಡು. ಸೊ ಐ ವಾಸ್ ಲೈಕ್ ಹುಡುಗಿ ನೋಡ್ಬೇಕು ಅಂತಂದ್ರೆ ಹೆಂಗ್ ಹೋಗ್ತಾನೆ, ಟೈಗಿ ಹಾಕೊಂಡು ಅಥವಾ ಸೂಟ್ ಗೀಟ್ ಹಾಕೊಂಡು. ನಾನ್ ಫುಲ್ ಟೀ ಶರ್ಟ್. ಇವ್ರು ಮಾತ್ರ ನಾನು ಫಸ್ಟ್ ಟೈಮ್ ನೋಡಿದೀನಿ ಆತರ ಯಾರೋ ಬರೋದಿಲ್ಲ, ಲೈಕ್ ಏನೋ ಲೈಕ್ ಹುಡುಗಿನ ನೋಡೋಕೆ. ಐ ವಾಸ್ ಲೈಕ್ ಓಕೆ, ಈಸ್ ಲೈಕ್ ಫುಲ್ ಹುಡುಗಿ ನೋಡಕ್ ಬಂದಿಲ್ಲ ಅಂತ ಗೊತ್ತಿಲ್ಲ. ಎಲ್ಲಿ ಬನ್ನಿ ಅಂಕಲ್ ಆಂಟಿನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಲ್ಲಿ ಕಟ್ ಮಾಡಿದ್ರೆ
ಸಂಬಂಧ ಆಗೋಯ್ತು. Okay, I think ಇದು ಆಲ್ಮೋಸ್ಟ್ ಆಗ್ತಾ ಇದೆ. I'm going to add the seasoning in this. Okay. Ginger garlic powder. Powder. Yes. Okay. So ಇದು all purpose seasoning. ಇದನ್ನು Okay. ಸೊ ಅಕುಲ್ ಹುಡುಗಿನ ರೇಗಿಸ್ಲಿಲ್ಲ ಅಂದ್ರೆ ಶೋ ಹಿಟ್ಟೇ ಆಗಲ್ಲ. ಸೊ ಹಿ ಇಸ್ ಲೈಕ್ ಎಲ್ಲರೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ಕರ್ನಾಟಕದ ಜನತೆ ಲೈಸೆನ್ಸ್ ಕೊಟ್ಟಿರೋ ಫ್ಲರ್ಟ್ ಅಂದ್ರೆ ಓನ್ಲಿ ಅಕುಲ್. ಸೊ ಹೌ ಡು ಯು ಡೀಲ್ ವಿತ್ ಆ ಲೈಸೆನ್ಸ್ ಕೊಟ್ಟಿದ್ದೆ ನಾನು. ಹೌದು, ಬಿಕಾಸ್ ಪ್ರತಿಯೊಂದು ಕೂಡ ಡಿಸ್ಕಸ್ ವಿತ್ ನೋಡು ಈ ಕಾನ್ಸೆಪ್ಟ್ ಹಿಂಗಿರುತ್ತೆ. ಸಿ ರೆಗ್ಯುಲರ್ ಆಗಿ ಅದನ್ನ ಆಚೆ ಮಾಡಕ್ ಸಾಧ್ಯನಾ? ಶೋ ಅಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಇರುತ್ತೆ, ಒಂದು ಫನ್ ಕ್ರಿಯೇಟ್ ಮಾಡ್ಬೇಕು ಅಂತ ಇರುತ್ತೆ, ಒಂದು ಬ್ಯೂಟಿಫುಲ್ ಹುಡುಗಿ ಕೂತಿರ್ತಾಳೆ. ಸೊ ಇದನ್ನೆಲ್ಲ ಒಂದು ಕಾನ್ಸೆಪ್ಟ್ ತರ ಕ್ರಿಯೇಟ್ ಮಾಡ್ಕೊಂಡು ಆಯ್ತೆಲ್ಲ ಈ ತರ ಇರುತ್ತೆ ಸಿಚುವೇಶನ್. ಬಟ್ ನೀನ್ ನೋಡ್ಬಿಟ್ಟು ಡೋಂಟ್ ಗೆಟ್ ಅಪ್ಸೆಟ್ ಅಂತ. ಬಿಕಾಸ್ ಅಕುಲ್ ಅಂದ್ರೆ ಸೈಲೆಂಟ್ ಆಗಿರೋಕೆ ಸಾಧ್ಯನೇ ಇಲ್ಲ. ಅವರು ಎಲ್ಲರ ಜೊತೆನೂ ಮಾತಾಡಿ ಎಲ್ಲರನ್ನೂ ಲೈಕ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡಿದ್ರೇನೆ ಅಕುಲ್. ಅದು ಅವರ USP. ಅದನ್ನ ನಾನು ಐ ಶುಡ್ ನಾಟ್ ತಡಿಬಾರ್ದು. ಸೊ ಅದಕ್ಕೆ ಕ್ಯಾಮ್ರಾ ಮುಂದೆ ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಅದು ಐ ಆಮ್ ಓಕೆ ವಿತ್ ದಟ್. ವಾಟ್ ಎವರ್ ಹ್ಯಾಸ್ ಟು ಹ್ಯಾಪನ್, ಇಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ನಾಟ್ ಬಿಹೈಂಡ್ ದ ಕ್ಯಾಮ್ರಾ. ಕ್ಯಾಮ್ರಾ ಹಿಂದೆ ನೋ ಐ ನೋ. ಓ ಮೈ ಗಾಡ್. ಸೊ ಇದನ್ನ ಆಫ್ ಮಾಡ್ತೀನಿ ಈಗ. ಇದಾಗಿದೆ, ಚಿಕನ್ ಬೆಂದ್ಬಿಟ್ಟಿದೆ ಅಲ್ಲ? ಎಸ್, ಆಫ್ ಮಾಡ್ತೀನಿ. ಅದು ಆಗ್ಬೇಕು. ಮೀನ್ ವೈಲ್ ಇದನ್ನ ರೆಡಿ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದ. ಓಕೆ, ಇಲ್ಲಿ ಕಟ್ ಮಾಡ್ಬೇಕು. ಆಕ್ಚುಲಿ ಜೋ ಏನ್ ಗೊತ್ತಾ, ಮೇಲ್ಗಡೆ ಪೋರ್ಷನ್ ಮೇಲ್ಗಡೆ ಪೋರ್ಷನ್ ಮಾಡ್ತೀರಾ? ಎಸ್. ಓಕೆ. ಅಕುಲ್, ನೀವು ಮದ್ವೆಗಿಂತ ಮುಂಚೆ ಅಂದ್ರೆ ಇವ್ರನ್ನ ಮೀಟ್ ಮಾಡಕ್ಕಿಂತ ಮುಂಚೆನೆ ಒಂದ್ಸತಿ ಮೀಟ್ ಮಾಡಿದ್ರಂತೆ, ಹೌದಾ? ಆಕ್ಚುಲಿ ಜೀವನದಲ್ಲಿ ಮದುವೆ ಆಗಿರೋರು ಮದುವೆ ಮುಂಚೆ ಪಾತ್ಗಳನ್ನ ಕ್ರಾಸ್ ಮಾಡಿರ್ತಾರೆ ಅಂತ ಒಂದು ಮಾತಿದೆ. ಸಮ್ವೇರ್ ಯು ಮೀಟ್, ಗೊತ್ತಿಲ್ದಿರೋ ಜಾಗದಲ್ಲಿ. ನಾನು ಆಕ್ಚುಲಿ ಜೋನ ಮೀಟ್ ಮಾಡಿದ ಸಂದರ್ಭ ಅದು ಆಮೇಲೆ ಅವ್ರು ಹೇಳಿದ್ರು, ನಾನು ಚಿರಂಜೀವಿನ ನೋಡೋಕೆ ಅಂತ, ಮೆಗಾಸ್ಟಾರ್ ಚಿರಂಜೀವಿ ಅವ್ರನ್ನ ನೋಡೋಕೆ ಅಂತ ಚೆನ್ನೈಗೆ ಹೋಗಿದ್ದೆ. ಅವ್ರ ತಂಗಿ ಕರ್ಕೊಂಡು ಹೋದ್ರು, ಬಾಪ ನಮ್ಮ ಅಣ್ಣನ ಪರಿಚಯ ಮಾಡಿಸ್ಕೊಡ್ತೀನಿ, ಅಂದ್ರೆ ಮೀಟ್ ಮಾಡಿಸ್ತೀನಿ, ಫೋಟೋ. ಓಕೆ, ನೀನ್ ಡಾನ್ಸ್ ಮಾಡ್ಬೇಕು ಅಂತ ಅವ್ರು. ಖಂಡಿತ ಡಾನ್ಸ್ ಮಾಡ್ತೀನಿ. ಅಲ್ಲಿ ಹೋಗಿದ್ದೀನಿ. ನಾನಂತೂ ಅವ್ರ ಮುಂದೆ ಡಾನ್ಸ್ ಮಾಡ್ಬೇಕು, ವಾವ್ ಅನ್ಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ಚಿರಂಜೀವಿ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಹೆಂಗ್ ಮಾತಾಡ್ತೀವಿ, ಚಿರಂಜೀವಿಯಲ್ಲಿ ಚಿರಂಜೀವಿಯಲ್ಲಿ ಇಲ್ವಾ, ಹಂಗ ನಾ ಹೋಗ್ತೀನಿ ಅಂತ. ಈರಪ್ಪ ಅವ್ರು ಸಿನಿಮಾ ಶೂಟಿಂಗ್ ಹೋಗಿದ್ದಾರೆ ಲಂಕೇಶ್ ಗೌಡ ಮೂವಿಗೆ, ಅವ್ರಿಲ್ಲ ಅಂತ. ಮತ್ತೆ ನಾನ್ ಯಾಕಿರ್ಬೇಕು, ನಾನು ಹೋಗ್ತೀನಿ ಅಂತ. ಒಂದ್ ಕೆಲಸ ಮಾಡಿ ಬಂದಿದೆಯಲ್ಲ, ಮಕ್ಳೆಲ್ಲ ಸೇರಿದ್ದಾರೆ, ಅಂದ್ರೆ ಅವ್ರ ಚಿರಂಜೀವಿ ಅವ್ರ ಮಕ್ಳು ಎಲ್ಲ ಏನೋ ಅವ್ರ ಮುಂದೆ ಡಾನ್ಸ್ ಮಾಡೋ ಅಂತ. ಅವ್ರ ಮುಂದೆ ನಾನು ಯಾಕೆ ಡಾನ್ಸ್ ಮಾಡ್ಲಿ? ಸರಿ ಬಿಡಿ, ಪವನ್ ಕಲ್ಯಾಣ್ ಇದಾರೆ ನನ್ನ ತಮ್ಮ, ಅವನ ಮುಂದೆ ಡಾನ್ಸ್ ಮಾಡಿ. ಅವ್ರು ಆ ಟೈಮಲ್ಲಿ ಆಕ್ಟರ್ ಅಲ್ಲ. ಓಕೆ, ಈಗ ಪವರ್ ಸ್ಟಾರ್ ತೆಲುಗಲ್ಲಿ, ಬಟ್ ಆ ಟೈಮಲ್ಲಿ ಏನು ಅಲ್ಲ ಅವರು. ನಾನು ಅವ್ರ ಮುಂದೆ ಯಾಕೆ ಡಾನ್ಸ್ ಮಾಡ್ಬೇಕು ಅಂತ. ಅಪ್ಪ ನೀನ್ ಡಾನ್ಸ್ ಮಾಡಯ್ಯ ಮಾರಯ್ಯ ಅಂತ ಪಾಪ ತುಂಬಾ ಫೋರ್ಸ್ ಮಾಡಿ ಚಾಕ್ಲೇಟ್ ಎಲ್ಲ ಕೊಟ್ಟು ಡಾನ್ಸ್ ಮಾಡಿಸ್ತು. ಆ ಮಕ್ಳಿದ್ರಲ್ಲ, ಆ ಮಕ್ಳಲ್ಲಿ ಒಬ್ಳು ಜೋ. ಮನೆಗೆ ಆಪೋಸಿಟ್ ಇದ್ವಿ, ನಮ್ಮ ಮನೇನು ಚೆನ್ನೈಯಲ್ಲಿ. ಸೊ ಅವ್ರ ಫ್ರೆಂಡ್ಸ್, ಆಕ್ಚುಲಿ ಫ್ಯಾಮಿಲಿ ಫ್ರೆಂಡ್ಸ್, ಪ್ಲಸ್ ಚಿರಂಜೀವಿ ಅವರ ಮಗಳೆಲ್ಲ ಇವ್ರಿಗೆ ಫ್ರೆಂಡ್ಸ್ ಆ ಟೈಮಲ್ಲಿ. ಸೊ ಅವರೆಲ್ಲ ಜೊತೆ ಸೇರ್ತಿದ್ರು. ನಾನು ಕಟ್ ಮಾಡಿದ್ರೆ ಜೋನು ಕೂತ್ಕೊಂಡು ನೋಡ್ತಿದ್ದಾಳೆ ಪ್ರೋಗ್ರಾಮ್ ನ. ಆ ಸಣ್ಣ ವಯಸ್ಸಿನ ಕತೆ ಯು ರಿಮೆಂಬರ್ ಆಫ್ಟರ್ ಮ್ಯಾರೇಜ್? ಆಫ್ ಕೋರ್ಸ್, ಬಿಕಾಸ್ ನಾನು ಐ ವಾಸ್ ಟೆಲ್ಲಿಂಗ್ ಹರ್, ಜೋ ಏನ್ ಗೊತ್ತಾ, ನಾನು ಶಿ ಸೆಡ್ ನಾನು ಚಿರಂಜೀವಿ ಅವ್ರ ಮನೆ ಮುಂದೆನೆ ಇದ್ದಿದ್ದು. ಹೌದಾ, ಮತ್ತೆ ನಾನು ಚಿರಂಜೀವಿ ಮನೆಯವ್ರು ಬಂದಿದ್ನಲ್ಲ ಅಂತ. ಯಾವಾಗ ಬಂದಿದ್ದೆ ಅಂತ. ನಾನು ಸ್ವಲ್ಪ ದಪ್ಪ ಇದ್ದೆ, ಒಂದು ಬಂದು ಡಾನ್ಸ್ ಮಾಡಿದೆ. ಅಯ್ಯೋ ನೀನೇ ಡಾನ್ಸ್ ಮಾಡಿದ್ದು, ಎಲ್ಲ ಕರ್ಕೊಂಡ್ ಬಂದ್ರು ನಮ್ಮನ್ನ, ಒಬ್ಬ ಹುಡುಗ ಬರ್ತಿದ್ದಾನೆ, ಅವ್ನ್ ಡಾನ್ಸ್ ಮಾಡಿಸ್. ದಟ್ ಇಸ್ ವೆನ್ ಶಿ ರಿವೀಲ್ಡ್ ಮದುವೆ ಆದ್ಮೇಲೆ. ಐ ರಿಮೆಂಬರ್ ಆಲ್ ದಟ್. ಸೊ ನನ್ಗೆ ಆಶ್ಚರ್ಯ ಆಯ್ತು. ಐ ಮೀನ್ ಸೀರಿಯಸ್ಲಿ ಅದು ನೀನಾ ಅಂತ. ದಿಸ್ ವಾಸ್ ಲೈಕ್ ಮ್ಯಾಚ್ ಮೇಡ್ ಇನ್ ಹೆವೆನ್. ಹೌದು ಅಲ್ವಾ? ವೆರಿ ಮಚ್. ಯು ಕ್ಯಾನ್ ಸ್ವಿಚ್ ಇಟ್ ಆಫ್. ಸೊ ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಮಸಾಲಾ ಮಾಡಿರೋದ್ರ ಜೊತೆ ಮಿಕ್ಸ್ ಮಾಡ್ಕೊ. ಆಕ್ಚುಲಿ ನನಗೂ ಜೋಗೆ ಏನಾದ್ರು ಜಗಳ ಆಯ್ತು ಅಂದ್ರೆ ನಾನು ಹೇಳೋದು, ನಾನು ನಿನ್ಗಿಂತ 2 months ದೊಡ್ಡವನು ಅಂತ. ಹೌದು. ಸರಿ ಸರಿ ಬಿಡಿ ಅಂತ ಕಾಂಪ್ರಮೈಸ್ಗೆ ಅದು. ವಿ ಜೆಲ್. We are more like friends. Yes. ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಇಬ್ರೇ, ಬೇರೆ ಯಾರು ಇಲ್ಲ ಆಕ್ಚುಲಿ.
ಬೆಸ್ಟ್ ಫ್ರೆಂಡು ಎನಿಮಿನು ನಾನೇ. ಎಸ್ ಬೋತ್. ಬೆಸ್ಟ್ ಫ್ರೆಂಡ್ ಅಂಡ್ ನಿಮ್ಗೆ ಒಬ್ಬ ಅನ್ನೋದಕ್ಕಿಂತ ಇಬ್ರು ಮಕ್ಕಳು ಟು ಹ್ಯಾಂಡಲ್. ಎಸ್ ಆಕ್ಚುಲಿ ನನ್ನ ಮನೆಯಲ್ಲಿ ಇಬ್ರು ಮಕ್ಕಳು ಇನ್ಕ್ಲೂಡಿಂಗ್ ಯು. ಐ ನೋ, ಆಫ್ ಕೋರ್ಸ್. ಸೊ ಇವಾಗ ಕೀನ್ವಾ ರೆಡಿ. ಚಿಕನ್ ಅಲ್ಲಿ chicken ಅದು ಜೊತೆ mix ಮಿಕ್ಸ್ ಮಾಡ್ಬಿಟ್ಟಿದ್ದೀರಾ. ಮಾಡಿದಾಯ್ತು. Okay. ಹೌದಾ? So we just have to stuff the capsicum now. ಓಕೆ ಇವಾಗ So we'll stuff it first. ಓಕೆ ಸ್ಟಫ್ ಮಾಡೋದಾ ಈಗ? Yes. ಸೊ ಮಾಡಿರುವಂತ ಆ ಕೀನ್ವಾ ನ ಸ್ಟಫ್ ಮಾಡ್ಬೇಕು ಹಿಂಗೆ. Yes. ಇದು ಒಂದ್ ಬೌಲ್ ತರ ಆಗಿ ಅದಕ್ಕೆ ಇದು ಕ್ಯಾಪ್. ಜೋ, ಇದು ನಿಮ್ಗೆ ಒಂದ್ ಕ್ವೆಶನ್ ಕೇಳ್ಬೇಕು ನಾನು. ಹೇಳಿ. ಸೊ ನೀವು ಚೆನ್ನೈಯಲ್ಲಿದ್ರಿ, ಹೌದು. ಆಂಧ್ರ ಪ್ರದೇಶಲ್ಲಿದ್ರಿ, ಹೌದು. ಸೊ ನೀವು ಕನ್ನಡ ಹೇಗ್ ಕಲ್ತ್ರಿ? ಇವ್ರ ಮೇಲೆ ಇರೋ ಪ್ರೀತಿ, ಓ ಕನ್ನಡ ಮೇಲೆ ಇರೋ ಪ್ರೀತಿ, ನಾನು ಹೆಂಗಾದ್ರೂ ಕನ್ನಡ ಕಲ್ತ್ಕೋಬೇಕಂತ ಅನ್ಕೊಂಡೆ. ಈಗ ಅಟ್ಲೀಸ್ಟ್ ಮಾತಾಡಕ್ಕೆ ಸ್ವಲ್ಪ ಬರ್ತಾ ಇದೆ ಅಂತ. ಅಟ್ಲೀಸ್ಟ್ ಮಾತಾಡಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಂದ್ರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಸ್ಟ್ರೀಮ್ ಮಾಡ್ಬೇಕು ಇದನ್ನ ಹಂಗೆ ಸಾಕಷ್ಟು ಜನ ಮಾಡ್ಬೇಕಾಗಿರೋದು ಏನಂತಂದ್ರೆ, ಪಾಪ ನಿಮ್ಮ ಹೆಂಡತಿ ದಿನ ಮಾಡಿ ಏನೋ ಅಡಿಗೆ ಮಾಡಿ ಮಾಡಿ ಸ್ವಲ್ಪ ಕಷ್ಟ ಆಗಿರುತ್ತೆ, ಸುಸ್ತಾಗಿರ್ತಾರೆ. ಅಂತ ಟೈಮಲ್ಲಿ ಅವ್ರನ್ನ ಕೂರಿಸಿ ನೀವೇನಾದ್ರೂ ಅಡಿಗೆ ಮಾಡಿದ್ರೆ ಒಳ್ಳೆ ಬ್ರೌನಿ ಪಾಯಿಂಟ್ ಸಿಗ್ಬಿಡುತ್ತೆ ನಿಮಗೆ. ಆಮೇಲೆ ನೆಕ್ಸ್ಟ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಐ ಮೀನ್ ಟು ಸೇ ಅದ್ರ ಶೂಟ್ ಅಲ್ಲಿ ಆ ಬ್ರೌನಿ ಪಾಯಿಂಟ್ ಸಿಗತ್ತೆ. ಸೊ ಇವಾಗ ಕ್ಯಾಪ್ಸಿಕಮ್ ರೆಡಿ ಆಗಿದ್ಯಾ? ಸಾಕು ಬಿಡಿ, ರೆಡಿ ಆಗಿರುತ್ತೆ ಸಾಕು. ಓಕೆ. ಸೊ ನೀವು ನಿಮ್ಮ ಬಣ್ಣನ ಪಿಕ್ ಮಾಡ್ಕೊಳ್ಳಿ. ವಾಟ್ ಚೈತ್ರ, ನಿಮ್ಗೆ ರೆಡ್ ಬೇಕಾ, ಯೆಲ್ಲೋ ಬೇಕಾ, ಗ್ರೀನ್ ಬೇಕಾ? ನನಗೆ ಯಾವ ಕಲರ್ ಬೇಕೋ ನೋ ಗೊತ್ತಿಲ್ಲ, ಬಟ್ ಐ ನೋ ವಾಚ್ ಕಲರ್ ಅಕುಲ್ ವಾಂಟ್ಸ್. ಯೆಲ್ಲೋ ಡ್ರೆಸ್ ಅಲ್ಲಿರೋ ಜೋ. ಗಾಟ್ ಇಟ್, ಕರೆಕ್ಟ್. ಸೊ ಐ ನೋ ವಿಚ್ ಕಲರ್. ರೆಡ್ ಪ್ಯಾಂಟ್ ಹಾಕೊಂಡ್ರು, ರೆಡ್ ಪ್ಯಾಂಟ್ ಹಾಕೊಂಡಿರೋ ಅಕುಲ್ ಈ ಜೋಗ್ ಬೇಕು. ಸೊ ಐ ಗೋ ವಿತ್ ಗ್ರೀನ್. ಸೊ ವೀಕ್ಷಕರೇ, ಸ್ಟಫ್ಡ್ ಕೀನ್ವಾ ಕ್ಯಾಪ್ಸಿಕಮ್ ರೆಡಿ ಆಗಿದೆ. ಸ್ಟಫ್ಡ್ ಕೀನ್ವಾ ಕ್ಯಾಪ್ಸಿಕಮ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡಿ. ಸೊ ನಾವು ಟೇಬಲ್ ಕಡೆ ಹೊರಡೋಣ. ಹೋಗೋಣವಾ? ಸ್ಟೆಪ್ ಕಿನೋ ಕ್ಯಾಪ್ಸಿಕಮ್, ಹಸಿರು ದಪ್ಪ ಮೆಣಸಿನಕಾಯಿ 2, ಕೆಂಪು ದಪ್ಪ ಮೆಣಸಿನಕಾಯಿ 2, ಹಳದಿ ದಪ್ಪ ಮೆಣಸಿನಕಾಯಿ 2, ಕಿನೋ ಅಕ್ಕಿ 1 ಬಟ್ಟಲು, ತುಪ್ಪ, ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್ 1 ಟೀ ಚಮಚ, ಈರುಳ್ಳಿ ಅರ್ಧ ಬಟ್ಟಲು, ಬೋನ್ಲೆಸ್ ಚಿಕನ್ 300 ಗ್ರಾಂ, ಶುಂಠಿ ಬೆಳ್ಳುಳ್ಳಿ ಪುಡಿ, ಆಲ್ ಪರ್ಪಸ್ ಸೀಸನಿಂಗ್, ಉಪ್ಪು ರುಚಿಗೆ ತಕ್ಕಷ್ಟು. ಪಾತ್ರೆಗೆ ನೀರು ಹಾಕಿ ಕಾದ ಬಳಿಕ 5 ನಿಮಿಷಗಳ ಕಾಲ ನೆನೆಸಿದ ಕೀನೋ ಅಕ್ಕಿ ಹಾಕಿ ಅನ್ನ ತಯಾರಿಸಿಕೊಳ್ಳಿ. ಬಾಣಲೆಗೆ ತುಪ್ಪ, ಚಿಲ್ಲಿ ಫ್ಲೇಕ್ಸ್, ಈರುಳ್ಳಿ ಹಾಕಿ ಬಾಡಿಸಿಕೊಂಡು ನಂತರ ರೆಡ್, ಯೆಲ್ಲೋ, ಗ್ರೀನ್ ಕ್ಯಾಪ್ಸಿಕಮ್, ಉಪ್ಪು ರುಚಿಗೆ ತಕ್ಕಷ್ಟು, ಬೋನ್ಲೆಸ್ ಚಿಕನ್ ಹಾಕಿ ಫ್ರೈ ಮಾಡಿಕೊಂಡು ಬಳಿಕ ಶುಂಠಿ ಬೆಳ್ಳುಳ್ಳಿ ಪುಡಿ, ಆಲ್ ಪರ್ಪಸ್ ಸೀಸನಿಂಗ್ ಪುಡಿ ಹಾಕಿ ಕಲಸಿಕೊಂಡು ಮಿಶ್ರಣ ತಯಾರಿಸಿಕೊಳ್ಳಿ. ಬೀಜ ತೆಗೆದ 3 ಬಣ್ಣದ ಕ್ಯಾಪ್ಸಿಕಮ್ಗಳಿಗೆ ತಯಾರಿಸಿಕೊಂಡ ಮಿಶ್ರಣವನ್ನು ತುಂಬಿಸಿಟ್ಟುಕೊಳ್ಳಿ. ಕುಕ್ಕರ್ಗೆ ತುಪ್ಪ, ಸ್ಟೆಪ್ ಮಾಡಿಕೊಂಡ 3 ಕ್ಯಾಪ್ಸಿಕಮ್ಗಳನ್ನು ಇಟ್ಟು ಹಬೆಯಲ್ಲಿ ಬೇಯಿಸಿಕೊಂಡರೆ ಸ್ಟೆಪ್ ಕೀನೋ ಕ್ಯಾಪ್ಸಿಕಮ್ ರೆಡಿ ಟು ಸರ್ವ್. ಆಕ್ಚುಲಿ ನಮ್ಮ ಅಮ್ಮ ತರೋಷ್ಟರಲ್ಲಿ ಈ ತರ ಗಲಾಟೆ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನಾನು. ಓಕೆ, ಎಲ್ಲೋ ಈಸ್ ಮೈನ್. ಸೊ ಇದನ್ನ ಕಟ್ ಮಾಡೋಕ್ಕಿಂತ ಹಿಂಗೆ ಸ್ಕೂಪ್ ಮಾಡ್ಕೊಂಡು ತಿಂದ್ರೇನು ಚಂದ. ಎಸ್. ಓಕೆ ಜೋ, ನೀನೇ ತಿನ್ನು. ಯಾಕಂತಂದ್ರೆ ಮುಂಚೆ ಈಗ ಮಾಡ್ತಿದ್ರಂತೆ, ಬಿಕಾಸ್ ಇದ್ರಲ್ಲಿ ವಿಷ ಇದ್ರೆ ಅದು ಪ್ರೀತಿಯಿಂದ ಹೆಂಡತಿಗೆ ತಿಳಿಸು. ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಪ್ರೀತಿ ಇದ್ರಲ್ಲಿ, ಗೊತ್ತಾ? ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಅಕುಲ್, ನೀವ್ ಆಂಕರ್ ಆಗಿರೋದು ಇಟ್ಸ್ ಬೈ ಚಾನ್ಸ್ ಅಲ್ವಾ? ಹೌದು. ಸೊ ಬಟ್ ನಿಮ್ಗೆ ಆಂಕರಿಂಗ್ ಆಫರ್ಸ್ ಬರ್ತಾ ಇದ್ದಾಗ ನಾನು ಇದೇ ಸ್ಟೈಲ್ ಅಲ್ಲಿ ಆಂಕರಿಂಗ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ ಅಂತ ಅಂದಿದ್ರಂತೆ. ಸೊ ವಾಟ್ ಇಸ್ ದ್ಯಾಟ್? ನನ್ಗೆ ಆಕ್ಚುಲಿ ರೆಗ್ಯುಲರ್ ಆಂಕರಿಂಗ್ ಮಾಡೋದು ಬರಲ್ಲ. ಅಂದ್ರೆ ತುಂಬಾ ಫಾರ್ಮಲ್ ಆಗಿ ಮಾತಾಡಕ್ಕಾಗಲ್ಲ. ನೀವು ಹೆಂಗ್ ಮಾಡ್ತೀರ ಹಂಗೆ ಮಾಡಿ ಅಂತ. ಸೊ ಆ ತರ ಭರವಸೆ ತಗೊಂಡು ನಾನು ಮಾಡಿದ್ದು. ನನ್ನ ಮೈನಸ್ ಪಾಯಿಂಟ್ ನ ಪ್ಲಸ್ ಪಾಯಿಂಟ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ದಟ್ ವಾಸ್ ತರಲೆ ಮಾಡ್ತೀನಿ. ಅಂಡ್ ದಟ್ಸ್ ವಾಟ್ ಆಡಿಯನ್ಸ್ ಲೈಕ್. ಸೊ ಅದು ಹೋಗ್ತಾ 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 ನನ್ಗೆ ಗೊತ್ತಾಗಿದ್ದು. ಆಮೇಲೆ ನಾನು ಆಂಕರಿಂಗ್ ಅಲ್ಲಿ ಸೀರಿಯಸ್ ಆಂಕರಿಂಗ್ ಮಾಡಿದ್ದೀನಿ, ಬೈಯುವಂತ ಆಂಕರಿಂಗ್ ಮಾಡಿದ್ದೀನಿ. ಬಿಕಾಸ್ ಐ ವಾಸ್ ಅ ಬ್ಯಾಡ್ ಗೈ, ಐ ವಾಸ್ ಅ ಗುಡ್ ಗೈ, ಐ ವಾಸ್ ಫನ್ನಿ, ಅ ಜೋಕರ್. ಸೊ ಐ ಥಿಂಕ್ ಎಲ್ಲ ಶೇಡ್ಸ್ ಗಳನ್ನ
ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಇಂಡಿಯನ್ ಶೋ ಇರ್ಬೋದು, ದಟ್ಸ್ ಗಾಟ್ ಲೈಕ್ ವಿಗರಸ್ ಅಕುಲ್. ಒಂದು ಡಾನ್ಸಿಂಗ್ ಸ್ಟಾರ್ ನೋಡ್ಬೋದು, ತುಂಬಾ ಕೂಲ್ ಫನ್. ಓ ಅಕುಲ್ ಈ ಫನಿ ಬೋನ್ ಇದೆಯಾ ಅಂತ ಅನ್ಸುತ್ತೆ. ಸೊ ಈ ತರ ಎಲ್ಲ ತರದ ಶೋಗಳನ್ನ ಟ್ರೈ ಸೊ ಮಾಡಿರೋದು. ನೀವು ಆಂಕರಿಂಗ್ ಶುರು ಮಾಡಿದ್ಮೇಲೆ ದ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ದ ರಿಯಲ್ ಅಂಡ್ ಡಿಫರೆಂಟ್ ಶೇಡ್ಸ್ ಆಫ್ ಅಕುಲ್. ಸೊ ಯಾಕಂದ್ರೆ ಆಂಕರಿಂಗ್ ಅಲ್ಲಿ ಆಕ್ಟಿಂಗ್ ಕಿಂತ ಇಟ್ ಇಸ್ ಯು ಬೀಯಿಂಗ್ ಯೋರ್ ಸೆಲ್ಫ್ ಅಲ್ವಾ? See, though I became anchor by accident, unfortunately, but the opportunities ನೋಡಿದ್ಮೇಲೆ I feel that I've chosen the right path. Yes, absolutely. A lot of people chase dreams in cinema, but ನನಗೆ ಟೆಲಿವಿಷನ್ ಅಂದ್ರೆ ಒಂಥರ ಅಷ್ಟು ಫ್ಯಾರ್ಗೆ ಆಗ್ಬಿಟ್ಟೈತೆ. ಸೊ ಈ ಆಂಕರಿಂಗ್ ಅನ್ನೋದು ಐ ಥಿಂಕ್ ಬಹುಶಃ ನಾನು ನಿದ್ದೆಲೆಲ್ಲ ಆಂಕರಿಂಗ್ ಮಾಡ್ತೀನಿ. ಹೌದು, ಬನ್ನಿ ವಾಪಸ್ ಬನ್ನಿ ಅಪ್ಪ ಏನಾಯ್ತು ನನ್ನ ಗಂಡನಿಗೆ ಅಂತ. ದೆನ್ ಆಮೇಲೆ ಗೊತ್ತಾಯ್ತು ಲೈಕ್ ವಾಟ್ ಎವರ್ ಹಿ ವಾಸ್ ಡೂಯಿಂಗ್ ಆನ್ ಸ್ಟೇಜ್, ನೈಟ್ ಟು ಪಾಪ ಹಿಲ್ಸ್ ಸ್ಟಾರ್ಟ್ Sleep is the ಟಾಕಿಂಗ್. same thing, ಅಲ್ವಾ? ಇದು ಸೊ ಬಟ್ ಮಾತಾಡ್ತಾ ತಿನ್ಬಿಟ್ಟೆ ಅಲ್ಲ. ಇಟ್ಸ್ ಓಕೆ, ಎಂಜಾಯ್ ಮಾಡಿದ್ರಲ್ವಾ ಅಷ್ಟೇ. So we finished it. So now let's go for hand wash. ಸೊ ನಾವು ಈಗ ತಾನೇ ವೀಕ್ಷಕರೇ ಯಮಿ 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 ಅಂಡ್ ಯಮಿ ಟು ದ ಪವರ್ ಆಫ್ 10 ಕ್ಯಾಪ್ಸಿಕಮ್ ಸ್ಟಫ್ಡ್ ಕೀನ್ವಾ ತಿನ್ಬಿಟ್ಟು ಬಂದ್ವಿ. ಸೊ ಜೋ, ಹೌ ಡಿಡ್ ಯು ಫೀಲ್? ನಿಮ್ಗೆ ಹೇಗೆ ಅನ್ನಿಸ್ತು ಇಲ್ಲಿಗೆ ಬಂದು? ಆಕ್ಚುಲಿ ಐ ಆಮ್ ಫೀಲಿಂಗ್ ರಿಯಲಿ ಗುಡ್. ನಿಮಗೆ ಒಂದು ಹೊಸ ಒಂದು ಡಿಶ್ನ ಮಾಡಿ ಕೊಟ್ಟಿದ್ದಕ್ಕೂ ನನಗೆ ತುಂಬ ಸಂತೋಷವಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸ್ಟಾರ್ ಸವಿರುಚಿ ಫಾರ್ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಐ ಹೋಪ್ ನೀವೆಲ್ಲರೂ ಅದನ್ನು ಮಾಡ್ಕೊಳ್ಳಿ, ಮನೆಯಲ್ಲಿ ನೀವು ತಿನ್ನಿ, ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಸೊ ಅಕುಲ್, ನೀವು 3 ದಿನದಿಂದ ನಮ್ಮ ಜೊತೆ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಅವರೆಲ್ಲರೂ ಬಂದು ಡಿಫ್ರೆಂಟ್ ಅಡ್ಗೆ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ ನಮ್ಮ ಪ್ರೋಗ್ರಾಮ್? ಸೊ ಸ್ಟಾರ್ಸ್ ಅಭಿರುಚಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಡುಗೆ ಮಾಡಿಸೋದು ಒಂದಾದ್ರೆ, ಅನುಭವಗಳನ್ನ ಅದ್ರ ಬಗ್ಗೆ ಮಾತಾಡೋದು. ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ತಾ ವಿ ಗೋ ಬ್ಯಾಕ್ ಟು ಅವರ್ ಚೈಲ್ಡ್ಹುಡ್ ಡೇಸ್. ಅಂದ್ರೆ ನಮ್ಮ ಬಾಲ್ಯದಲ್ಲಿ ಹೆಂಗಿದ್ವೋ ಹಂಗಾಗ್ಬಿಡ್ತೀವಿ. ವಿ ಟಾಕ್ ಅಂದ್ರೆ ಎಷ್ಟು ಮೆಮರೀಸ್, ಅನುಭವಗಳು. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ಸ್ ಅಭಿರುಚಿ, ನಮ್ಮ ಕಲರ್ಸ್ ಕನ್ನಡ. ನನಗೇನು ಕಲರ್ಸ್ ಹೊಸ ಚಾನಲ್ ಅಲ್ಲ. ಐ ಥಿಂಕ್ ಐ ಬೀನ್ ವರ್ಕಿಂಗ್ ಫ್ರಮ್ ಡೇ 1 ಇಂದ ಕೂಡ ಅವ್ರ ಜೊತೆಗೆ. ಸೊ ಆ ಒಂದು ಬಾಂಧವ್ಯ ಇದೆ. ಸೊ ಈ ತರ ಅದ್ಭುತ ಶೋಗಳನ್ನು ಮಾಡ್ತಾ ಇರಿ. ನಿಮಗೂ ಹಾಗೂ ಜೋಗು ನಮ್ಮ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಕಡೆಯಿಂದ ಹಾಗೂ ಸ್ಟಾರ್ಸ್ ಅಭಿರುಚಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಹೌ ಸ್ವೀಟ್, ಥ್ಯಾಂಕ್ ಯು. ಅಂಡ್ ಆಲ್ಸೋ ಪ್ರಿಯಾ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈವನ್ ನಮ್ಮ ರಾಹುಲ್, ಬಿಕಾಸ್ ತುಂಬಾ ದಿನಗಳಿಂದ ಕೇಳ್ತಿದ್ದ ಶುಡ್ ಕಮ್ ಅಂತ. ಅಂಡ್ ಪ್ರಿಯಾ ಅವ್ರು ಕಾಲ್ ಮಾಡ್ಬಿಟ್ಟು ಅಕುಲ್ ಪ್ಲೀಸ್ ಟ್ರೈ ಟು ಮೇಕ್ ಇಟ್ ಅಂತ. ಬಟ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ. ವಿಶ್ ಯು ಆಲ್ ದ ಬೆಸ್ಟ್. ಈ ಒಂದು ಸ್ಟಾರ್ಸ್ ಅಭಿರುಚಿ 1000 ಎಪಿಸೋಡ್ಗಳನ್ನ ಪೂರೈಸ್ಕೋಬೇಕು ಅನ್ನೋದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಅಕುಲ್. ಸೊ ವೀಕ್ಷಕರೇ, ನಾಳೆ ನಮ್ಮ ಸೆಲೆಬ್ರಿಟಿ ಯಾರು, ಏನ್ ಮಾಡ್ತಾರೆ, ಯಾರನ್ನ ಕರ್ಕೊಂಡ್ ಬರ್ತಾರೆ, ಇದೆಲ್ಲ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ಅಂಡ್ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾನು ಹಾಗೂ ನನ್ನ ಅರ್ಧಾಂಗಿ ಜೊತೆಗೆ ಈ ಒಂದು ಎಪಿಸೋಡ್ನ ಮಾಡಿದ್ವಿ. ಅಂಡ್ ಅಫ್ ಕೋರ್ಸ್ ಮೈ ಬ್ರದರ್, ಮೈ ಸಿಸ್ಟರ್, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಫ್ಯಾಮಿಲಿನ ಕರ್ಕೊಂಡ್ ಬಂದಿರುವಂತ ಈ ಸ್ಟಾರ್ಸ್ ಅಭಿರುಚಿಗೆ ಬಿಗ್ ಥ್ಯಾಂಕ್ಸ್. ಟೇಕ್ ಕೇರ್, ಬೈ, ಲವ್ ಯು ಆಲ್. ಬಾಯ್.